ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಸ್ಬೆಂಡ್ ಮನೆಯಿಂದ ನಮ್ಮ ಮನೆಗೆ ಬರ್ತಾ ಇದ್ದೀನಿ. ಸೊ ಹಸ್ಬೆಂಡ್ ಇವಾಗ ಪಿಂಟುನ ದೇವ್ರ ಮನೆಗೆ ಕರ್ಕೊಂಡೋಗಿ ಅವನಿಗೆ ಕೈ ಮುಗಿಸಿ ನಮಸ್ಕಾರ ಮಾಡಿಸ್ತಿದ್ದಾರೆ. ಅಲ್ಲಿಂದ ನಮ್ಮ ಮನೆಗೆ ಬರ್ತಾ ಇದ್ದೀವಲ್ಲ ಅದಕ್ಕೋಸ್ಕರ. ಮತ್ತು ನಾನು ಲಾಸ್ಟ್ ತೊಟ್ಲು ಶಾಸ್ತ್ರಕ್ಕೆ ಹೋಗಿದ್ದು ಸೋಮವಾರ ಅಲ್ವಾ, ಇವತ್ತು ಬುಧವಾರ ನಾನು ವ್ಲಾಗ್ನ ಶುರು ಮಾಡಿರೋದು. ಸೊ ನಾನು ಇವತ್ತು ನಮ್ಮ ಮನೆಗೆ ಬರ್ತಾಯಿದ್ದೀನಿ, ಅಪ್ಪನ ಮನೆಗೆ. ಅಂದರೆ 5 ದಿನ ಅಲ್ಲೇ ಇರ್ಬೋದಿತ್ತು. 5 ದಿನ ಬಂದು ಶುಕ್ರವಾರ ಬೀಳುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿನವೇ. ಹಬ್ಬದ ದಿನ ಬಿದ್ದುಬಿಟ್ರೆ ನಾನು ಅಲ್ಲಿಂದ ಇಲ್ಲಿಗೆ ಬರೋಂಗಿಲ್ಲ, ಅತ್ತೆ ಮನೆಯಿಂದ ಅಪ್ಪನ ಮನೆಗೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಬುಧವಾರನೇ ಮನೆಗೆ ಬರ್ತಾಯಿದ್ದೀನಿ. ಸೊ ನನಗೆ ಈ ವರ್ಷ ನಮ್ಮ ಮನೇಲಿ ಅಂದರೆ ಅಪ್ಪನ ಮನೇಲೇ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಂತ ಇಷ್ಟ ಇತ್ತು. ಯಾಕೆಂದರೆ ಲಾಸ್ಟ್ ಇಯರು ನಾನು ಹಸ್ಬೆಂಡ್ ಮನೇಲಿ ಮಾಡಿದ್ದೆ. ಇನ್ನು ನೆಕ್ಸ್ಟ್ ಎಲ್ಲ ನಾನು ನಮ್ಮ ಮನೆ ಇಲ್ಲಿಗೆ ಬರೋಂಗಿಲ್ಲ ಅಲ್ವಾ, ಹಸ್ಬೆಂಡ್ ಮನೇಲೇ ಹಬ್ಬ ಮಾಡಬೇಕಿರುತ್ತೆ. ಅದಕ್ಕೋಸ್ಕರ ಈ ವರ್ಷ ಪಿಂಟುನು ಇದ್ದಾನಲ್ಲ, ಹೆಂಗಿದ್ರು ಇಲ್ಲೇ ಮಾಡೋಣ ಅಂತ ಅನ್ನಿಸ್ತು. ಅಲ್ಲೇ ಉಳ್ಕೊ ಅಂತ ಎಲ್ಲ ಹೇಳಿದ್ರು, ಹಬ್ಬ ಇರೋ ಟೈಮಲ್ಲೇ ಹೋಗ್ತಿದೆಯಲ್ಲ ಇರು ಹಬ್ಬಕ್ಕೆ ಇಲ್ಲಿಗೆ ಅಂತ. ಆದರೆ ನಾನು ಇರಲಿಲ್ಲ, ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಬಟ್ ನಮ್ಮ ಮನೇಲಿ ಈ ವರ್ಷ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ. ಪ್ರತಿ ವರ್ಷವೂ ಸೀರೆ ಎಲ್ಲ ಉಡಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಈ ಸಲ ಸಿಂಪಲಾಗಿ ಮಾಡ್ತೀವಿ. ಯಾಕೆಂದರೆ ಇವಾಗ ನಾನು ಇರ್ತೀನಿ, ಪಿಂಟುನು ಇರ್ತಾನೆ, ಕೆಲಸನೂ ಜಾಸ್ತಿ ಇರುತ್ತಲ್ವ. ಪಿಂಟು ಮಲ್ಕೊಂಡಾಗ ಮಾಡ್ಬೋದಿತ್ತು, ಬಟ್ ಈ ಸಲ ಯಾಕೋ ನಮ್ಮಮ್ಮ ಸಿಂಪಲಾಗಿ ಮಾಡೋಣ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ತೀವಿ. ಅಂದರೆ ದೇವ್ರ ಮನೇಲೇ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಇವಾಗ ನಮ್ಮ ಅಪ್ಪ ಎಲ್ಲ ಮಾಮೂಲಿ ಅವ್ರ ಕೆಲ್ಸಕ್ಕೆ ಹೋಗಿದ್ರು. ಶಿವಮ್ಮ ಅಷ್ಟೇ ಮನೇಲೇ ಇದ್ದಿದ್ದು. ಮತ್ತು ನಮ್ಮ ಚಿಕ್ಕತ್ತೆ, ಚಿಕ್ಕ ಮಾವ ಮತ್ತು ಮಾದೇವಕ್ಕ ಎಲ್ಲ ಅಲ್ಲೇ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇರೋದು. ಸೊ ಲಗೇಜ್ ಅಂತ ಏನಿಲ್ಲ, ನಾನು ತಂದಿರೋದೆಲ್ಲ ಇಲ್ಲೇ ಇಟ್ಟೆ, ಸ್ವಲ್ಪ ಅಷ್ಟೇ ಅಲ್ವಾ ನಾನು ತೊಗೊಂಡೋಗಿದ್ದು. ಮತ್ತು ಈ ಕಡೆಯಿಂದ ಜಾಸ್ತಿ ತೊಗೊಂಡೋಗೋದಿದೆಯಲ್ಲ, ಅದಕ್ಕೋಸ್ಕರ ಟ್ರಾಲಿ ತೊಗೊಂಡೆ. ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಕಾರ್ಗೆ ಹಾಕೊಂಡು ತೊಗೊಂಡು ಬರ್ಬೋದಂತೇಳಿ. ಇವಾಗ ನಮ್ಮ ಚಿಕ್ಕ ಮಾವ ಅಲ್ಲೇ ಕೆಲಸ ಮಾಡ್ತಿದ್ರಲ್ಲ, ಅವ್ರನ್ನೂ ಕರೆದೆ, ಬನ್ನಿ ನಾನು ಹೋಗ್ತಾಯಿದ್ದೀನಿ ಅಂತ. ಸೊ ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ಎಲ್ಲ ಇವಾಗ ಗೌರಿ ಗಣೇಶ ಹಬ್ಬನೂ ಹತ್ರ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ, ರಾಮ ಮಂದಿರ ಎಲ್ಲ ಓಪನ್ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲರ ಮನೇಲೂ ಪೇಂಟ್ ಮಾಡಿಸ್ತಾಯಿದ್ರು. ಮತ್ತು ಬಟ್ಟೆ ಎಲ್ಲ ಒಗೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಮನೇನ. ಹಬ್ಬ ಬ್ಯಾಕ್ ಟು ಬ್ಯಾಕ್ ಹಬ್ಬ ಇರೋದ್ರಿಂದ ಒಂದು ಸಲ ಕ್ಲೀನ್ ಮಾಡ್ಕೊಬಿಟ್ರೆ ಇನ್ನು ಸರಿ ಆಗುತ್ತೆ ಅಂತ ಎಲ್ಲರೂ ಕ್ಲೀನ್ ಮಾಡ್ಕೊತಾ ಇದ್ರು. ನನಗೆ ಏನು ಅನಿಸುತ್ತೆ ಗೊತ್ತಾ, ಅಲ್ಲಿದ್ದರೆ ಇಲ್ಲಿಗೆ ಬರಬೇಕು ಅನಿಸುತ್ತೆ, ಇಲ್ಲಿದ್ದರೆ ಅಲ್ಲಿಗೆ ಹೋಗಬೇಕು ಅನಿಸುತ್ತೆ. ಒಂದು ಕಡೆ ಇರಬೇಕು ಅಂತಲೇ ಅನಿಸಲ್ಲ. ಯಾಕಂದರೆ ನನಗೆ ಇಲ್ಲೂ ಇರಬೇಕು ಅನಿಸುತ್ತೆ, ಅಲ್ಲೂ ಇರಬೇಕು ಅನಿಸುತ್ತೆ. ನಮ್ಮ ಅಪ್ಪ ಮನೆ ಅಲ್ಲಿಗೆ ಬಂದುಬಿಟ್ರೆ ನನಗೆ ಅದು ಪ್ರಾಬ್ಲಮ್ಮೇ ಇರಲ್ಲ. ಆದರೆ ಇವರು ಅಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ. ಪಿಂಟು ಅಷ್ಟರಲ್ಲೇ ಕಾರ್ ಹತ್ತಿದ ತಕ್ಷಣ ಮಲ್ಕೊಬಿಟ್ಟಿದ್ದಾನೆ. ಸೊ ಇವಾಗ ನಾನು ಅವ್ರಿಗೆ ಎಲ್ಲರಿಗೂ ಬಾಯ್ ಹೇಳಿ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ಬೇಜಾರಾಗ್ತಿತ್ತು, ಮತ್ತೆ ಬರ್ತೀನಲ್ಲ ಅಂತ ಖುಷಿ ಆಯ್ತಿತ್ತು. ಮತ್ತು ಇಲ್ಲಿಗೆ ಬಂದೆ, ಅಯ್ಯೋ ಮತ್ತೆ ಹೊರ್ಟೋಗ್ತೀನಲ್ಲ ಅಂತ ಬೇಜಾರಾಗ್ತಿತ್ತು. ಈ ಥರ ನನ್ನ ಮನಸ್ಸು ಒಂಥರ ಇರಲ್ಲ. ಇಲ್ಲೂ ಇರಬೇಕು ಅನಿಸುತ್ತೆ, ಅಲ್ಲೂ ಇರಬೇಕು ಅನಿಸುತ್ತೆ. ಇಲ್ಲೂ ಕಮ್ಮಿಯಾಗಿ ಚೆನ್ನಾಗಿ ನೋಡ್ಕೊತಾರೆ, ಅಲ್ಲೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲಿದ್ರೂ ಇಷ್ಟ ಆಗುತ್ತೆ. ಬಟ್ ಎಲ್ಲಿದ್ದರೂ ನನಗೆ ನನ್ನ ಜೊತೆಗೆ ಯಾವಾಗಲೂ ನನ್ನ ಹಸ್ಬೆಂಡು, ನಮ್ಮ ಪಿಂಟು ಇರಬೇಕು ಅಂತ ಜಾಸ್ತಿ ಇಷ್ಟ ಆಯ್ತದೆ. ಇಬ್ಬರೂ ಬಿಟ್ಟಿರೋದಕ್ಕೆ ಆಗಲ್ಲ, ಆ ಥರ ಫೀಲ್ ಆಗಿಬಿಡುತ್ತೆ. ಸೊ ನಾವು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ಅಲ್ಲೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಮತ್ತು ಎಲ್ಲಿಗೂ ಹೋಗಲಿಲ್ಲ ಆ ಕಡೆ ಈ ಕಡೆ ಅಂತ, ಎಲ್ಲೂ ಪ್ಲೇಸ್ಗೆ ಹೋಗಲಿಲ್ಲ. ಡೈರೆಕ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮಮ್ಮ ನನಗೆ ಪಿಂಟುಗೆ ಇಬ್ರಿಗೂ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂತು. ಸೊ ನಮ್ಮ ಮನೇಲಿ ನಾನು ನಮ್ಮ ಪಿಂಟು ಎಲ್ಲೇ ಹೊರಗಡೆ ಹೋದ್ರೂ ನಮ್ಮಮ್ಮ ಈ ಥರ ಆರತಿ ಮಾಡಿಬಿಟ್ಟೆ ಒಳಗೆ ಕರ್ಕೊಳ್ಳೋದು. ಜಸ್ಟ್ ನಾನು ಒಬ್ಬಳೇ ಹೊರ್ಗಡೆ ಹೋಗ್ಬಿಟ್ಟು ಬಂದರೆ ಆ ಥರ ಏನೂ ಮಾಡೋದಿಲ್ಲ. ಸುಮ್ಮನೆ ಹಂಗೆ ಪರ್ಕೆಲೆ ಇಳಿ ತೆಗೆದ್ಬಿಟ್ಟು ದೃಷ್ಟಿ ಥರ ತೆಗೆದ್ಬಿಟ್ಟು ಒಳಗಡೆ ಕರ್ಕೊಳ್ಳೋದು. ಪಿಂಟು ನಾನು ಇಬ್ಬರು ಹೋದ್ರಷ್ಟೇ ಈ ಥರ ಕೆಂಪು ನೀರು ಥರ ಮಾಡಿ ಇಬ್ಬರೂ ಒಳಗಡೆ ಕರ್ಕೊಳ್ಳೋದು. ಸೊ ನಾನು ಅಲ್ಲಿಂದ ಬಂದ ತಕ್ಷಣ ಆರತಿ ಎಲ್ಲ ಮಾಡಾದಮೇಲೆ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ಅಜ್ಜಿ ಇದ್ದರು. ಅವ್ರಿಗೆ ಪಿಂಟು ಕಂಡ್ರೆ ಸಖತ್ ಇಷ್ಟ. ಅದಕ್ಕೋಸ್ಕರ ಅವ್ನು ಬಂದ ಅಂತೇಳಿ ಬಂದು ಅವನ್ನ ಮಾತಾಡಿಸ್ತಾ ಇದ್ದರು. ಮನೆಗೆ ಬರೋ ತನಕ 1:15 ಆಗಿಬಿಟ್ಟಿತ್ತು. ಸೊ ಮನೆಗೆ ಬಂದ ತಕ್ಷಣವೇ ಅಮ್ಮ ಅಡುಗೆ ಮಾಡೋದಕ್ಕೆ ಅಂತ ಹೋದರು, ಊಟ ಟೈಮು ಕರೆಕ್ಟಾಗಿ ಬಂದಿರೋದ್ರಿಂದ. ಸೊ ಅಲ್ಲಿ ತನಕ ನನ್ನ ಹಸ್ಬೆಂಡು ಪಿಂಟುದು ಬಾಡಿ ಲೋಷನ್ ಮತ್ತು ಆಯಿಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನ ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದರು. ಅಂದರೆ ಬುಕ್ ಮಾಡಿದ ದಿನವೇ ಬರುತ್ತೆ, ನಮಗೆ ಒಂದು 10 ಮಿನಿಟ್ಸಲ್ಲಿ ಮನೆಗೆ ತೊಗೊಂಡು ಬಂದು ಕೊಟ್ಟರು. ಸೊ ಅದನ್ನು ನೋಡ್ತಾ ಇದ್ವಿ. ಮತ್ತು ಅಷ್ಟಕ್ಕೆ ಅಡುಗೆ ಆಗಿದ್ದರಿಂದ ಊಟ ಮಾಡಿಕೊಂಡು ಅವರೂ ಬೇಗ ಹೋಗ್ಬೇಕಂದ್ರೆ ವಾಪಸ್ ಹೋಗ್ಬೇಕಿತ್ತಲ್ಲ,
ಅದಕ್ಕೋಸ್ಕರ ಅವರು ಹೋಗ್ಬೇಕಂತ ಹೇಳಿದ್ರು. ಮತ್ತು ನಾನು ಸಂಜೆ ತನಕ ಇರಿ ಅಂತ ಹೇಳಿದೆ. ಕಾರಲ್ಲಿ ಬಂದಿದ್ದರಿಂದ ಕಾರ್ನ ಇಲ್ಲೇ ಬಿಟ್ಟು ಹೋದ್ರು. ನೆಕ್ಸ್ಟು ನಾವು ಸಂಡೇ ಮತ್ತೆ ವಾಪಸ್ ಊರಿಗೆ ಹೋಗ್ತೀವಲ್ಲ, ಆವಾಗ ಕಾರಲ್ಲಿ ಹೋಗೋದಕ್ಕಾಗುತ್ತೆ. ಮತ್ತು ಈ ಕಡೆಯಿಂದ ಆ ಕಡೆ ಏನು ತೊಗೊಂಡೋಗೋದಂತ ಕಾರ್ನ ಇಲ್ಲೇ ನಿಲ್ಲಿಸಿ ಅವರು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರೋದಕ್ಕೆ ಹೋದರು. ಅಷ್ಟರಲ್ಲೇ ನಾನು ಪಿಂಟುನ ಲಾಲಿಗೆ ಹಾಕಿ ಮಲಗಿಸ್ದೆ. ಅಂದರೆ ತುಂಬ ಹೊತ್ತು ಆಟಾಡ್ತಾ ಇದ್ದ. ಮತ್ತು ಕಾರಿಂದ ಬಂದು ಅವನಿಗೂ ಸುಸ್ತಾಗಿರುತ್ತಲ್ಲ, ಸೊ ಮಲ್ಕೊಳ್ಳಿ ಅಂತ ಹೇಳಿ ಅವ್ನಿಗೆ ಫೀಡ್ ಮಾಡಿ ಮಲಗಿಸ್ತಾ ಇದ್ದೀನಿ. ಸ್ವಲ್ಪ ಅಳ್ತಾ ಇದ್ದ ಮಲ್ಕೊಳ್ಳೋದಕ್ಕೆ. ನಿದ್ದೆ ಬಂದರೆ ಅಷ್ಟೇ ನಮ್ಮ ಪಿಂಟು ಮಲ್ಕೊಳ್ಳೋ ತನಕನೂ ಅಳ್ತಾ ಇರ್ತಾನೆ, ಮಲ್ಕೊಂಡ್ರೆ ಏನಿಲ್ಲ. ಇವಾಗ ಫುಲ್ಲು ರೂಮ್ ನೋಡಿ, ನಾವು ಹೋಗ್ಬೇಕಿದ್ರೆ ಗಡಿಬಿಡಿಲೆಲ್ಲ ಆಗಾಗ್ಗೆ ಇಟ್ಬಿಟ್ಟಿದ್ವಿ. ಬರೋ ತನಕ ರೂಮೆಲ್ಲ ಏನು ಕ್ಲೀನ್ ಮಾಡೇ ಇಲ್ಲ ನಾವು ಅಂತ ನೋಡಿಬಿಟ್ಟು ನಾವು ರೆಸ್ಟ್ ಮಾಡಬೇಕಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕೆಲಸ ಇತ್ತಲ್ಲ, ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಮತ್ತು ರೂಮಲ್ಲಿ ನಾನು ಕ್ಲೀನ್ ಮಾಡಿದೆ. ಅಡುಗೆ ಮನೆಯಲ್ಲಿ ಸಖತ್ ಪಾತ್ರೆ ಇತ್ತು. ನಾವು ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಅವತ್ತು ನಾವು ಹೋಗ್ಬೇಕಿದ್ರೆ ಬೆಳಗ್ಗೆ ತಿಂಡಿ ತಿಂದಿದ್ದು ಎಲ್ಲ ಹಾಗಾಗೆ ಇಟ್ಬಿಟ್ಟು ಹೊರ್ಟೋಗಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಅಮ್ಮ ಅಡುಗೆ ಮನೆ, ನಾನು ರೂಮ್ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಪಿಂಟುನ ಎದ್ದಿದ್ನಲ್ಲ, ಅಮ್ಮ ಆಟಾಡಿಸ್ತಾ ಇತ್ತು ಕರ್ಕೊಂಡು ಅವನ್ನ. ಅಂದರೆ ಎದ್ದ ತಕ್ಷಣ ನಮ್ಮ ಪಿಂಟು ಅಳೋದಿಲ್ಲ. ಯಾರಾದರೂ ಮಾತಾಡಿಸಿ ಮುದ್ದು ಮಾಡಿಬಿಟ್ರೆ ಸಾಕು, ಅವನಿಗೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾನೆ. ಸೊ ಸಂಜೆ ಟೀ ಎಲ್ಲ ಕುಡ್ದಾದ್ಮೇಲೆ ನೈಟು ಪಿಂಟುನ ಮತ್ತೆ ಮಲಗಿಸಿದ್ವಿ. ಅವ್ನು ಮಲಗೋ ಟೈಮಲ್ಲಿ ಮಲಗಿಸ್ಬಿಟ್ರೆ ಅವ್ನಿಗೆ ಸಮಾಧಾನ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡ್ತಾ ಇದ್ದೀನಿ. ಕಳ್ಸಕ್ಕೆ ಉಡಿಸ್ತಾ ಇದ್ದೆ. ಅಂದರೆ ನಾನು ಪ್ರತಿ ವರ್ಷ ಅವ್ರಿಗೆ ಉಡಿಸ್ಕೊಡ್ತಾ ಇದ್ದೆ. ಲಾಸ್ಟ್ ಇಯರು ನಾನು ಮದುವೆಯಾಗಿ ಅಲ್ಲಿದ್ನಲ್ಲ, ಅಲ್ಲೇ ಹಬ್ಬ ಮಾಡಿದ್ರಿಂದ ಲಾಸ್ಟ್ ಇಯರ್ ಉಡಿಸಿರ್ಲಿಲ್ಲ. ಈ ಸಲ ಇಲ್ಲೇ ಇದ್ನಲ್ಲ, ಉಡಿಸ್ಕೊಡ್ತೀಯಾ ಅಂತ ಕೇಳಿದ್ರು. ಸರಿ ಆಯಿತು ಉಡಿಸ್ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ನಾನು ಡಬಲ್ ಸ್ಟೆಪ್ ಸ್ಯಾರಿ ಉಡಿಸ್ತಾ ಇದ್ದೆ. ಬಟ್ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸೋಣ ಅನ್ನಿಸ್ತು. ಅಂದರೆ ಇದು ನಾವೆಲ್ಲಿ ಉಡಿಸ್ಬಿಟ್ಟಿರ್ತೀವಿ ಅಲ್ಲೇ ಉಡಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ತೊಗೊಂಡೋಗ್ಬೇಕಿತ್ತು ಅಲ್ವಾ. ಸೊ ತೊಗೊಂಡೋಗ್ಬೇಕು ಅಂದರೆ ಮಧ್ಯ ಸ್ವಲ್ಪ ಬಿಟ್ಟೋದಂಗೆ ಆ ಥರ ಎಲ್ಲ ಆಗಿಬಿಡುತ್ತೆ ಅಂತ ಡಬಲ್ ಸ್ಟೆಪ್ದೇ ಉಡಿಸ್ದೆ. ನಾನು ಈ ಸಲ ಬೇರೆ ಥರ ಉಡ್ಸೋಣ ಅಂತೆಲ್ಲ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಮ್ಮ ಮನೇಲಿ ಯಾಕೋ ನಮ್ಮಮ್ಮ ಮಾಡೋದು ಬೇಡ ಅಂತಲ್ಲ, ಸೊ ಇದನ್ನಾದರೂ ಮಾಡೋಣ, ಈಗ ಹೊಸ ಥರ ಇಲ್ಲಿ ಕೂಡ್ಸೋಣ ಇವ್ರ ಸೀರೆಗೆ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ, ಅದು ತೊಗೊಂಡೋಗೋದ್ರಿಂದ ಸರಿಗೆ ಬರಲ್ಲ ಅಂತ ಹೇಳಿ ನಾನು ಮಾಮೂಲಿ ನನಗೆ 2 ಸ್ಟೆಪ್ ಗೊತ್ತಿತ್ತಲ್ಲ, ಅದನ್ನೇ ಹಾಕೋದಕ್ಕೆ ಟ್ರೈ ಮಾಡಿದೆ. ಸೆರಗು ಕಡೆ ಪಿನ್ ಮಾಡ್ಕೊತೀನಿ ನಾನು ಯಾವಾಗ್ಲೂ. ಒಂದಷ್ಟು ಉದ್ದ, ಅಂದರೆ ಸೆರಗ್ದು ಬಾರ್ಡ್ರ್ ಎಷ್ಟಿರುತ್ತೆ, ಕಲರು ಕಾಂಬಿನೇಷನ್ ಇರುತ್ತಲ್ಲ ಕಾಂಟ್ರಾಸ್ಟು, ಅಷ್ಟು ತನಕನೂ ಸಣ್ಣದಾಗಿ ತೊಗೊಂಡು ನೆರಿಗೆಗಳನ್ನ ಪಿನ್ ಮಾಡಿ ಇಟ್ಕೊತೀನಿ. ಅದಾದಮೇಲೆ ಉಳಿದಿದ್ದಿರುತ್ತಲ್ಲ ಬಾಡಿ ಫುಲ್ ಸ್ಯಾರಿ ಏನಿರುತ್ತೆ ಅದಷ್ಟನ್ನು ಈ ಥರ ನೆರಿಗೆ ತೊಗೋತೀನಿ. ಅಂದರೆ ಸ್ಯಾರಿಲಿ ಹೇಳ್ಬೇಕಂದ್ರೆ ಬ್ಲೌಸ್ಗೆ ಸಪ್ರೇಟ್ ಪೀಸ್ ಇರುತ್ತೆ ಅಲ್ವಾ ಅಟ್ಯಾಚು, ಅದನ್ನು ಕಟ್ ಮಾಡ್ಕೊಬಿಡ್ತೀನಿ ನಾನು. ಅದು ಕಟ್ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಇಟ್ಕೋತೀನಿ. ಇನ್ನು ಸೀರೆ ಇರುತ್ತಲ್ಲ ಅದರಲ್ಲಿ ಫುಲ್ ಸಣ್ಣದಾಗಿ ನೆರಿಗೆ ತೊಗೋತೀನಿ. ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ತೊಗೋತೀನಿ. ತೊಗೊಂಡು ಈ ಥರ ಫುಲ್ಲು ಸೀರೆನ ಮೇಲಿಂದ ಕೆಳಗೆ ತನಕ ಇಟ್ಕೊಂಡು ನೋಡ್ತೀನಿ. ಕರೆಕ್ಟಾಗಿ ಬಂದಿದ್ದರೆ ಅಷ್ಟೇ ಸೈಜಿಗೆ ತೊಗೋತೀನಿ. ಅಕಸ್ಮಾತ್ ಸಣ್ಣಗೆ ತೊಗೊಂಡ್ರು ಸ್ವಲ್ಪ ಕೆಳಗಡೆ ನೆರಿಗೆ ಬರೋದಿಲ್ಲ, ಆವಾಗ ಮೇಲ್ಗಡೆ ಮಾತ್ರ ಬಂದಿರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಅಗಲವಾಗಿ ತೊಗೋತೀನಿ. ನಾನು ತೊಗೊಂಡಿದ್ದು ಈ ಥರ ಇತ್ತು. ಅಂದರೆ ಸ್ವಲ್ಪ ದಪ್ಪ ತೊಗೊಂಡಿದ್ನಲ್ಲ, ಅದಕ್ಕೆ ನೆರಿಗೆಗಳೆಲ್ಲ ಬಂದಿತ್ತು. ಮೇಲ್ಗಡೆ ಮಡಿಸಿದ್ದೀನಿ ನೋಡಿ, ಅಷ್ಟು ನೀಟಾಗಿ ಕೂತಿದೆ. ಕುಚ್ಚು ಥರ ಕೂತ್ಕೋಬೇಕು, ಆವಾಗ ಸಖತ್ತಾಗಿ ಕಾಣುತ್ತೆ. ನಾವು ನೆರಿಗೆ ಜಾಸ್ತಿ ಹಿಡ್ದಷ್ಟು ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಕಳಶಕ್ಕೆ ಸೀರೆ ಉಡಿಸ್ದಾಗ ಸಖತ್ತಾಗಿ ಕಾಣಿಸುತ್ತೆ. ಕೆಳಗಡೆ ಅಷ್ಟೇ ನೆರಿಗೆ ತೊಗೊಂಡಿದ್ದು. ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ ಕೆಳಗಡೆ ಬಾರ್ಡ್ರು ಕಾಣಬೇಕು, ಸ್ಯಾರಿ ಕಲರು ಕಾಣಬೇಕು, ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ನಾನು ಬಿಂದಿಗೆಗೆ ಒಂದು ಕಡ್ಡಿ ಇಟ್ಬಿಟ್ಟು ಅದನ್ನು ಟೈಟಾಗಿ ಗಟ್ಟಿಯಾಗಿ ಕಟ್ತಾ ಇದ್ದೀನಿ. ಅಂದರೆ ಇದು ನಾವು ಮೇಲ್ಗಡೆ ಏನು ಬಾಡಿ ಭುಜ ಅಂತ ಹೇಳ್ತೀವಿ, ಅದು ಆ ಥರ ಬರೋದಕ್ಕೆ, ಶೇಪ್ ಬರೋದಕ್ಕೆ ಅಂತೇಳಿ ಇದನ್ನು ಕಟ್ಟೋದು. ಇವಾಗ ನಾನು ಸ್ಯಾರಿ ಪಿನ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಮಧ್ಯದಲ್ಲಿ ತೊಗೊಂಡು ಬಿಂದಿಗೆ ಕತ್ತಿಗೆ ಕಟ್ತಾ ಇದ್ದೀನಿ. ಯಾಕೆಂತಂದರೆ ಇದು ನೀಟಾಗಿ ಕಟ್ಕೊಬಿಟ್ರೆ ನಾವು ಕೆಳಗಡೆ ನಾನು ನೆರಿಗೆ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ನಾವು ಪಿನ್ನನ್ನು ಬಿಚ್ಚಿಬಿಟ್ರೆ ನೀಟಾಗಿ ಕೂರುತ್ತೆ. ನಾವೆಷ್ಟು ಅಗಲನಾದರೂ ಇದನ್ನು ಕೂರಿಸ್ಕೋಬೋದು. ಚಿಕ್ಕ ಬಿಂದಿಗೆ ಇದ್ದರೆ ಚಿಕ್ಕದಾಗಿ ಕಾಣುತ್ತೆ, ಇದು ಸ್ವಲ್ಪ ದೊಡ್ಡ ಬಿಂದಿಗೆ ಅಲ್ವಾ, ಅದಕ್ಕೆ ದೊಡ್ಡದಾಗಿ ಕೂರುತ್ತೆ.
ತೆಗ್ದಿದ್ದ ನೆರಿಗೆ ಹತ್ರ ಪಿನ್ ತೆಗೆದೆ. ಪಿನ್ ತೆಗೆದ್ಬಿಟ್ಟು ಫುಲ್ ಎಲ್ಲ ಅಗಲ ಮಾಡಿದೆ. ನೆರಿಗೆ ಇರುತ್ತಲ್ಲ ಅದನ್ನೆಲ್ಲ ಅಗಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಉಳಿದಿರುತ್ತಲ್ಲ ಸೀರೆ ಹಿಂದ್ಗಡೆ ಪಿನ್ ಮಾಡೋದಕ್ಕೆ ಸೆರಗತ್ರ ಆವಾಗಲೇ ಪಿನ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ರೌಂಡ್ ಬಿಂದಿಗೆಗೆ ಸುತ್ತಿ ಈ ಥರ ಮೇಲ್ಗಡೆಗೆ ಹಾಕಿರ್ತೀನಿ. ಹಾಕಾದ್ಮೇಲೆ ಅದನ್ನು ವಾಪಸ್ ಇನ್ನೊಂದು ಕಡೆಗೆ ಮುಂದ್ಗಡೆಗೆ ತೊಗೊಂಡಾಗ ನೀಟಾಗಿ ಹೆಂಗೆ ಮಡಿಸಿ ಪಿನ್ ಮಾಡಿರ್ತೀವಿ ಅದೇ ಥರ ಇರುತ್ತೆ. ಅದನ್ನು ಬಿಚ್ಚಿ ಅಗಲನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಇಟ್ಕೋತೀನಿ ಅಂದರೆ ಹಾಗೆ ಇಟ್ಕೋಬೋದು. ನಾನು ಬಿಚ್ಚಿ ಅಗಲ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಮತ್ತು ಇವಾಗ ಸ್ಯಾರಿದು ಏನು ಬ್ಲೌಸ್ ಪೀಸ್ ಇದೆ ಅದನ್ನು ಕಟ್ ಮಾಡಿ ತೊಗೊಂಡಿದ್ನಲ್ಲ ಅದನ್ನು ಇವಾಗ ಕೈಗೆ ಜೋಡಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ದೀನಿ. ಗುಂಡು ಪಿನ್ ಆದರೆ ತುಂಬ ನೀಟಾಗಿ ಕೂರುತ್ತೆ. ಬ್ಲೌಸ್ದು ಆ ಕಡೆ ಈ ಕಡೆ ಬಾರ್ಡ್ರಲ್ಲಿ ಒಂದೊಂದು ಕೈ ಹಾಕಿ ಈ ಥರ ಮಡಿಸ್ಕೊಬಿಟ್ರೆ ನೀಟಾಗಿ ಪಿನ್ನೆಲ್ಲ ನೀಟಾಗಿ ಸೇಫ್ಟಿ ಪಿನ್ನು ಇಲ್ಲ ಗುಂಡು ಪಿನ್ ಈ ಥರ ಯೂಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕೂರುತ್ತೆ ಕಳ್ಸಕ್ಕೆ ಹಾಕ್ಬೇಕಿದ್ರೆ. ಇವಾಗ ಸೀರೆ ಸೆರಗೆಲ್ಲ ಮೇಲ್ಗಡೆ ಹಾಕೋಕ್ಕೂ ಮುಂಚೆನೇ ಕೈ ಜೋಡಿಸ್ತಾ ಇದ್ದೀನಿ. ಕೈದು ಏನಿಲ್ಲ ಈ ಥರ ವಿ ಶೇಪಲ್ಲಿ ಹಾಕಿ ಈ ಥರ ಮೇಲಿಂದ ಕೆಳಗಡೆಗೆ ಫೋಲ್ಡ್ ಮಾಡ್ತಾಯಿದ್ರೆ ಅದು ನೀಟಾಗಿ ಟೈಟಾಗಿ ಕೂರುತ್ತೆ. ಅದಕ್ಕೆ ಸೇಫ್ಟಿ ಪಿನ್ನಾಗಲಿ ಬೇರೆ ದಾರ ಕಟ್ಟೋದಾಗಲಿ ಆ ಥರ ಏನೂ ಮಾಡೋಂಗಿಲ್ಲ. ಈ ಥರ ಜಸ್ಟ್ ಆ ಥರ ಫೋಲ್ಡ್ ಮಾಡಿ ಹಿಂಗೆ ರೌಂಡ್ ಅಪ್ ಮಾಡಿ ಕೆಳಗಡೆ ಬಿಟ್ಟರೆ ಅದೇ ಫುಲ್ ಟೈಟಾಗಿ ಕೂರುತ್ತೆ. ನಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಸುತ್ಕೋಬೋದು, ನೀಟಾಗಿ ಕೂರುತ್ತೆ ಒಟ್ಟಿನಲ್ಲಿ. ಮತ್ತು ಇವಾಗ ನಾನು ಸೆರಗ್ದೆಲ್ಲ ಏನು ಮಡಿಸ್ಕೊಂಡು ಪಿನ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಮುಂದ್ಗಡೆಗೆ ಒಂದು ಸೆರಗು ಹಾಕಿದ್ದೀನಿ, ಅದನ್ನು ಹಿಂದ್ಗಡೆಯಿಂದ ತೊಗೊಂಡು ಮುಂದೆಗಡೆಗೆ ಹಾಕ್ಕೋಬೇಕು, ಆವಾಗ ನೀಟಾಗಿ ಕೂರುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗು ಪಿನ್ ಮಾಡ್ಕೋಬೇಕಿದ್ರೆ ಏನು ಪಿನ್ ಮಾಡಿದ್ದೆ ಅದನ್ನು ಯಾವುದನ್ನು ಬಿಚ್ಚಿಲ್ಲ. ಹಾಗೇ ಒಂದು ಸತಿ ಮುಂದುಗಡೆಯಿಂದ ಒಂದು ನೆರಿಗೆ ತೆಗ್ದು ಹಾಕಿದ್ದೀನಲ್ಲ ಅದಾದಮೇಲೆ ಹಿಂದ್ಗಡೆಯಿಂದ ಮತ್ತೆ ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡಿದ್ದೀನಲ್ಲ ಸೆರಗು ಹತ್ರ ಪಿನ್ನು ಅದನ್ನು ಬಿಚ್ಚಿ ಬೇಕಿದ್ರೆ ಸೆರಗಲ್ಲಿರೋ ನೆರಿಗೆ ಎಲ್ಲ ದೂರ ದೂರ ಸ್ವಲ್ಪ ಗ್ಯಾಪ್ ಬಿಟ್ಟು ಇಟ್ಕೊಂಡು ಆಮೇಲೆ ನೀವು ಡಾಬಾರು ಹಾಕ್ಕೋಬೋದು, ಇಲ್ಲ ದಾರ ಕಟ್ತೀವಿ ಅಂದರೆ ದಾರನಾದರೂ ಕಟ್ಬೋದು. ಬಟ್ ನಾನು ಆ ಥರ ಬಿಚ್ಚಿಲ್ಲ, ಡೈರೆಕ್ಟ್ ಏನಿದೆ ಅದನ್ನೇ ಹಾಕಿದ್ದೀನಿ ಕಲರ್ ಕಾಂಬಿನೇಷನ್ ಎಲ್ಲ ನೀಟಾಗಿ ಕಾಣಲಿ ಅಂತ ಹೇಳಿ. ನಾನು ಸೆರಗನ್ನ ಹಿಂದೆಯಿಂದ ತೊಗೊಂಡು ಒಂದು ಸಲ ಬಿಚ್ಚಿ ನೋಡೋಣ ಚೆನ್ನಾಗಿ ಕಾಣುತ್ತಾ ಏನು ಅಂಥೇಳಿ ಪಿನ್ ತೆಗೆದಿದ್ದೆ. ಪಿನ್ ತೆಗ್ದು ನೀಟಾಗಿ ಅದನ್ನು ಒಂದೊಂದು ಸ್ಟೆಪ್ ಥರ ನೀಟಾಗಿ ನೆರಿಗೆ ಜೋಡಿಸ್ದೆ. ಬಟ್ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಏನು ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ತೆಗ್ದ್ಬಿಟ್ಟು ಮಾಮೂಲಿ ಏನು ಪಿನ್ ಮಾಡಿದ್ದೆ ಅದೇ ಥರ ಪಿನ್ ಮಾಡಿಕೊಂಡೆ. ಇವಾಗ ಶೇಪ್ ನೀಟಾಗಿ ಕಾಣೋಂಗೆ ಬಿಂದಿಗೆಗೆ ಎಲ್ಲಿ ಸಣ್ಣ ಇರುತ್ತೆ ಇಲ್ಲ ದಪ್ಪ ಇರುತ್ತೆ ಆ ಸೈಡು ಈ ಥರ ದಾರದಲ್ಲಿ ಕಟ್ಕೊಂಡಿದ್ದೀನಿ. ಶೇಪ್ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ. ಸೊ ಎದೆಯಿಂದ ಕೆಳಗಡೆ ಬಂದಂಗೆ ನಾನು ನೀಟಾಗಿ ದಾರನ ಕಟ್ಕೊಂಡಿದ್ದೀನಿ ಹಿಂದೆ. ಅದಕ್ಕೆ ಇವಾಗ ಕಾಲು ಜೋಡಿಸ್ಬೇಕು. ಅಂದರೆ ಆ್ಯಕ್ಚುಲಿ ಇದು ಶೇಪ್ ಇದ್ದಿದ್ದು ಕಾಲಲ್ಲ, ಅಂದರೆ ಮಡಿಸಿರೋ ಕಾಲು ಥರ ಇರಲಿಲ್ಲ, ಉದ್ದ ಇತ್ತು. ಅದನ್ನು ಬಟ್ಟೆ ಪಿನ್ನೆಲ್ಲ ಹಾಕಿ ಜೋಡಿಸ್ತಾ ಇರೋದು. ಮೇಲ್ಗಡೆ ಒಂದು ಸ್ಟೆಪ್ ಸೀರೆ ಇದೆಯಲ್ಲ ಆ ಸೀರೆದು ನೆರಿಗೆಯಲ್ಲಿ ಜೋಡಿಸಿದ್ದು ಈ ಥರ ಪಿನ್ ಮಾಡ್ಕೊಂಡಿದ್ದೆ ನಾನು, ಅದು ಶೇಪ್ ಇರಲಿಲ್ಲ. ಸೊ ನಾವು ಫಸ್ಟ್ ಸ್ಟೆಪ್ ಏನು ನೆರಿಗೆ ತೊಗೊಂಡಿರ್ತೀವಿ ಅದಕ್ಕೇ ಇದನ್ನು ಬರೀ ಅಟ್ಯಾಚ್ ಮಾಡೋದಷ್ಟೇ. ಅಂದರೆ ಅದನ್ನು ಹಿಂದಕ್ಕೆ ಹಾಕ್ಬಿಟ್ಟು ನೆರಿಗೆ ಇರುತ್ತಲ್ಲ ಆ ನೆರಿಗೆಯಲ್ಲಿ ಕಾಲು ಹತ್ರ ಈ ಥರ ಫೋಲ್ಡ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಕಾಲು ಶೇಪ್ ಥರನೂ ಕಾಣಿಸುತ್ತೆ ಮತ್ತು ಪಿನ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ. ಆ್ಯಕ್ಚುಲಿ ತೊಗೋಬೇಕಿದ್ರೆ ಕಾಲ್ದು ಶೇಪ್ ಬರುತ್ತಲ್ಲ ಆ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಕೂರಿಸ್ಬೇಕಿದ್ರೂ ಲಕ್ಷಣವಾಗಿ ಕಾಣುತ್ತೆ. ನಾವು ಕೈಯಿಂದ ಅದನ್ನು ಆಲ್ಟ್ರೇಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಬಟ್ ಹೆಂಗೋ ಪರವಾಗಿಲ್ಲ, ಪಿನ್ನೆಲ್ಲ ಹಾಕಿ ನೀಟಾಗಿ ಕೂರಿಸ್ದೆ. ಫೈನಲಿ ಯಾವ ಥರ ಕಾಣಿಸ್ತಾ ಇತ್ತಂತ ಹೇಳಿದ್ರೆ ನೆರಿಗೆ ಎಲ್ಲ ಇನ್ನೂ ಸರಿ ಮಾಡಬೇಕು. ಅಂದರೆ ಇದನ್ನು ಎಲ್ಲಿ ಕೂರಿಸ್ತೀವಿ ಅಲ್ಲಿ ಕೂರಿಸ್ಬೇಕಿದ್ರೆ ನೆರಿಗೆ ಎಲ್ಲ ಕರೆಕ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಈ ಥರ ನೀಟಾಗಿ ಕೂರಿಸಿದೆ. ಇದನ್ನು ನಮ್ಮ ಮನೆಯಿಂದ ಅವ್ರ ಮನೆಗೆ ತೊಗೊಂಡೋಗೋ ಅಷ್ಟರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಥರ ಕೂರಿಸಿದೆ ಅಗಲ ಮಾಡಿ ಎಲ್ಲ ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸಿ. ಸೊ ನಾನು ನನ್ನ ವ್ಲಾಗು ನಾನು ಸಂಜೆ ಇಷ್ಟೇ, ಇದಾದಮೇಲೆ ಊಟ ಮಾಡಿ ಮಲ್ಕೊಬಿಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.